ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ರಂಜು ಸಂಜು ಲಾಗ್ಸ್. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಪಾನಿಪುರಿ ಅಂದರೆ ಗೋಲ್ಗಪ್ಪ ಮಾಡ್ತಾಯಿದ್ದೀವಿ. ಇವತ್ತಿನ ಲಾಗ್ ಯಾವ ಥರ ಬರುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಪಾನಿಪುರಿ ಮಾಡೋದಕ್ಕೆ ಏನೆಲ್ಲ ಇಟ್ಕೊಂಡಿದ್ದೀವಿ ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ನಿಂಬೆಹಣ್ಣು ಮತ್ತು ಬೆಳ್ಳುಳ್ಳಿ, ಚಾಟ್ ಮಸಾಲ ಮತ್ತು ಖಾರದ ಪುಡಿನ ಒಂದು ಬೌಲಲ್ಲಿ, ಮತ್ತು ಚಾಟ್ ಮಸಾಲ, ಖಾರದ ಪುಡಿ ಮತ್ತು ಪಾನಿಪುರಿ ಮಸಾಲನ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀವಿ, ಮತ್ತು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀವಿ, ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ, ಮತ್ತು ಖಾರ ಮಿಕ್ಚರ್ ತಗೊಂಡಿದ್ದೀವಿ, ಮತ್ತು ನೆನೆಸಿಟ್ಕೊಂಡಿರೋಂಥ ಬಟಾಣಿ ಜೊತೆಲಿ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 3 ವಿಷಲ್ ಹೊಡ್ಸ್ಕೋಬೇಕು. ಚೆನ್ನಾಗಿ ಬೇಯ್ತವೆ ಅವು. ಆಮೇಲೆ ಅವನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬೇಯಿಸ್ಕೊಂಡು ಇಟ್ಕೊಂಡಿರೋದಕ್ಕೆ. ಅದಕ್ಕೆ ನಾವು ಫಸ್ಟೇ ಉಪ್ಪಾಕಿ ಬೇಯಿಸ್ಕೊಳ್ಳೋದಕ್ಕೂ ಮುಂಚೆನೇ ಅವು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ಆಮೇಲೆ ಒಂದು ಜಾರ್ಗೆ ಎತ್ತಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಮತ್ತು ಶುಂಠಿ, ಈ ರೀತಿಯಾಗಿ ಎಲ್ಲದನ್ನು ಹಾಕ್ಕೊಬೇಕು ನಾವು ಎತ್ತಿಟ್ಕೊಂಡಿರೋ ಅಂಥದ್ದು. ಅದ್ರ ಜೊತೆ ಒಂದೋಳು ಉಪ್ಪು ಮತ್ತು ಒಂದೋಳು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋದು. ಅದನ್ನು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದ್ರ ಜೊತೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋದು. ಅದ್ರ ಜೊತೆ ನಾವು ಎತ್ತಿಟ್ಕೊಂಡಿರೋಂಥ ಹುಣಸೆಹಣ್ಣು ಹುಳಿ ಇರುತ್ತೆ ಅಲ್ವಾ, ಅದನ್ನು ಇದರಲ್ಲೇ ಹಾಕ್ಕೊಳ್ಳೋದು. ಆಮೇಲೆ ಅದಕ್ಕೆ ಎತ್ತಿಟ್ಕೊಂಡಿರೋಂಥ ಚಾಟ್ ಮಸಾಲ ಮತ್ತು ಪಾನಿಪುರಿ ಮಸಾಲ ಇರುತ್ತೆ ಅಲ್ವಾ, ಅದು ಮತ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಷ್ಟು ಮಾಡಿದ್ರೆ ನಮಗೆ ಪಾನಿ ರೆಡಿ ಆಗುತ್ತೆ. ಇದಕ್ಕೆ ಜೀರಿಗೆಯನ್ನು ಹಾಕ್ಕೊತಾರೆ, ಆದರೆ ಜೀರಿಗೆ ನಾವು ಹಾಕೋ ಪಾನಿಪುರಿ ಮಸಾಲದಲ್ಲೇ ಇತ್ತು, ಹಂಗಾಗಿ ಹಾಕಿಲ್ಲ. ಮತ್ತು ಒಂದೇ ಒಂದು ಹಿಡಿಯೋಷ್ಟು ಈರುಳ್ಳಿ ಹಾಕಿದ್ದೀವಿ. ಮತ್ತು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಅದ್ರ ಜೊತೆಗೆ ಚಾಟ್ ಮಸಾಲ ಮತ್ತು ಮೆಣಸಿನ್ಕಾಯಿ ಪುಡಿನ ಹಾಕಿ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ನಿಂಬೆಹಣ್ಣು ಹಿಂಡ್ಕೊಂಡು ಇನ್ನೊಂದು ಹೋಳು ನಿಂಬೆಹಣ್ಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ಒಳಗೆ ತುಂಬುವಂಥ ಹೂರ್ಣ ರೆಡಿ ಆಗುತ್ತೆ. ಇವಾಗ ನಾವು ಪೂರಿನ ಮಾಡ್ಕೋಬೇಕು. ನಾವು ಪೂರಿನ ಪಾನಿಪುರಿ ಕಿಟ್ಟಲ್ಲಿ ತಗೊಂಡಿದ್ವಿ, ಅಂಗಡೀಲಿ ಸಿಗುತ್ತೆ ಅದು. ಮತ್ತು ಅದ್ರ ಜೊತೆಲಿ ಪಾನಿಪುರಿ ಮಸಾಲ ಮತ್ತು ಚಾಟ್ ಮಸಾಲ ಎರಡೂ ಸಿಗ್ತವೆ. ನಾವು ಆ ಥರ ತೊಗೊಂಡು ಮಾಡೋದ್ರಿಂದ ಪೂರಿ ಹಾಳಾಗಲ್ಲ ಮತ್ತು ಈಸಿಯಾಗಿ ಮಾಡ್ಬೋದು. ಮತ್ತು ಈ ರೀತಿ ನಮ್ಮ ಮನೇಲೇ ನಾವು ಪಾನಿಪುರಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಮಾಡ್ಕೋಬೋದು. ನೀಟಾಗಿ ಕೈ ತೊಳೆದಿರ್ತೀವಿ ಅಲ್ವಾ, ಹೊರಗಡೆ ಕೈ ತೊಳೆಯಲ್ಲ ಅಂತಾನೆ ಅಲ್ವಾ ಜಾಸ್ತಿ ಎಲ್ಲರೂ ಪಾನಿಪುರಿ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂತ ಹೇಳೋದು. ಮತ್ತು ಅದೆಲ್ಲ ಆದಮೇಲೆ ನೀಟಾಗೆಲ್ಲ ಮಾಡಿಕೊಂಡು ಒಂದು ಕಡೆ ಎಲ್ಲ ಸೆಟ್ ಮಾಡ್ಕೊಳ್ಳೋದು. ಆಮೇಲೆ ಅವಕ್ಕೆ ಹೊರಗಡೆ ಅಂಕಲ್ ಮಾಡ್ತಾರಲ್ವ ಅದೇ ರೀತಿ ಹೋಲ್ ಮಾಡಿಕೊಂಡು ಅದಕ್ಕೆ ಪಾನಿಪುರಿದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆಲೂಗಡ್ಡೆ ಪಲ್ಯ, ಅದನ್ನು ಹಾಕಿ ಅದ್ರ ಜೊತೇಲಿ ಮಿಕ್ಚರ್ ಹಾಕ್ಕೊಂಡು ಅದ್ರ ಜೊತೆ ಪಾನಿ ಹಾಕ್ಕೊಂಡು ತಿನ್ನೋದಷ್ಟೇ. ಗೋಲ್ಗಪ್ಪ ರೆಡಿ ಆಯಿತು. ಇವತ್ತಿನ ನಮ್ಮದು ತಿಂಡಿ ತುಂಬಾ ಚೆನ್ನಾಗಿತ್ತು, ಸಖತ್ ಟೇಸ್ಟಿಯಾಗಿತ್ತು ದಿನಕ್ಕಿಂತ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ.